ನೀಡಲೇಬೇಕು. ನ್ಯಾಯ ಕೇಳಲು ಹೋದ ರಾಹುಲ್ ಗಾಂಧಿ ಅವರನ್ನು ಬಂಧಿಸಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಶಿಕ್ಷಣ ನೀತಿಯನ್ನು ಅಧೋಗತಿಗೆ ತಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರದ ಹೋರಾಟ ಸಿಕ್ಕುವ ಯಾವ ಪ್ರಯತ್ನಕ್ಕೂ ಬಗ್ಗುವುದಿಲ್ಲ. ಎಲ್ಲಿಯವರೆಗೆ ಹೋರಾಟ? ಅರೆ ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ರಾಹುಲ್ ಗಾಂಧಿ ಅವರನ್ನು ಬಂಧಿಸಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ರಾಹುಲ್ ಗಾಂಧಿ ಅವರನ್ನು ಬಂಧಿಸಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯಾರ್ಥಿ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ರಾಹುಲ್ ಗಾಂಧಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಈ ನಡೆಯನ್ನ ನಾವು ಖಂಡಿಸ್ತೀವಿ. ನೀಟ್ನಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳನ್ನು ಪ್ರಶ್ನಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ದೆಹಲಿಯ ಜಂತರ್ ಮಂತರ್ ಅಲ್ಲಿ ನಿನ್ನೆ ಹಮ್ಮಿಕೊಂಡಿದ್ರು. ಆ ಸಮಯದಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಆಗಿದೆ. ಇದನ್ನ ಖಂಡಿಸಿ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಾಡ್ತಾ ಇರತಕ್ಕಂಥ ಸಮಯದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಇನ್ನೂ ಹಲವಾರು ಸಂಸದರನ್ನ ವಶಕ್ಕೆ ಪಡೆದು ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದ ಮೂಲಭೂತ ಹಕ್ಕಾದ ಪ್ರತಿಭಟನೆಯನ್ನ ಹತ್ತಿಕ್ಕಿದ್ದಾರೆ. ಇದನ್ನ ನಾವು ಒಕ್ಕರಲಿನಿಂದ ಖಂಡಿಸ್ತೀವಿ. ನೋಡಿ, ನೀಟ್ ವಿದ್ಯಾರ್ಥಿಗಳು ನಿನ್ನೆ ರಾತ್ರಿಯೆಲ್ಲ ನಾವು ಕೆಲವೊಂದು ವಿಡಿಯೋಗಳನ್ನು ನೋಡ್ಕೊತಾ ಇದ್ದೀವಿ. ನಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಕೆಲವೊಂದು ಸರಿ ಕಣ್ಣಲ್ಲಿ ನೀರಲ್ಲ, ಕಣ್ಣಲ್ಲಿ ರಕ್ತನೇ ಬರ್ತಾ ಇದೆ. 16 ವರ್ಷದ ಮಕ್ಕಳಿಗೆ ದೆಹಲಿಯ ಪೊಲೀಸರು ಹೊಡೆದಿದ್ದೀರಲ್ಲ, ನಿಮಗೆ ಮಕ್ಕಳಿಲ್ವಾ? ನಿಮ್ಮನೆ ಮಕ್ಕಳು, ನೀವು ಯಾರ್ದೋ ಒಬ್ಬರು ಮಕ್ಕಳಾಗೆ ತಾನೇ ಬೆಳೆದಿದ್ದು. ನಿಮಗೆ ಮಕ್ಕಳೇ ಇಲ್ಲ ಅಂದರೆ, ಈಗ ಕೆಲವೊಂದು ಜನಕ್ಕೆ ಮಕ್ಕಳಿರಲ್ಲ, ಆದರೆ ಅವರಿಗೆ ಮಕ್ಕಳ ಬಗ್ಗೆ ಪ್ರೀತಿ ಇರಲ್ಲ, ಒಪ್ಕೊಂತೀನಿ. ನೀವೆಲ್ಲ ಒದೆ ಕೊಟ್ಟಿದ್ದೀರಲ್ಲ, 99.99% ಜನಕ್ಕೆ ನಿಮಗೆ ಮಕ್ಕಳಿದ್ದಾವೆ. ನಿಮ್ಮ ಮಕ್ಕಳು ಬಂದಾಗ ಇದೇ ಥರ ಒದೆ ಕೊಡ್ತಿದ್ರ ನೀವು? ಅವ್ರು ಕೇಳಿದ್ದಾದ್ರೂ ಏನು? ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, 10 ವರ್ಷಗಳಲ್ಲಿ 7ಕ್ಕೂ ಹೆಚ್ಚು ಬಾರಿ ಲೀಕ್ ಆಗಿದೆ. ಮತ್ತೊಮ್ಮೆ ಲೀಕ್ ಆಗ್ದಂಗೆ ನೋಡ್ಕೊಳ್ಳಿ ಅಂತ 20 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ಕೊಡಿ ಅಂತ. ನೀಟ್ ಪ್ರಶ್ನೆ ಪತ್ರಿಕೆ ಸರಿಯಾಗಿ ನಡೆಸಿ ಅಂತ ಇಷ್ಟನ್ನ ಕರೆದು ಮಾತನಾಡಲಿಕ್ಕೆ ನೀವು ರೆಡಿ ಇಲ್ಲ ಅಂದರೆ ನೀವು ಯಾವ ಸೀಮೆ ಸರ್ಕಾರ? ನೀವೇನು ಭಾರತ ದೇಶದಲ್ಲಿ ಸರ್ಕಾರ ನಡೆಸ್ತಾ ಇದ್ದೀರೋ? ನೀಟ್ ವಿರೋಧಿಸಿ ವಿದ್ಯಾರ್ಥಿಗಳನ್ನ ಒದೆ ಕೊಟ್ಟಿದ್ದೀರಲ್ಲ, ಅವ್ರನ್ನೇನು ಭಯೋತ್ಪಾದಕರು ಅಂತ ಅನ್ಕೊಂಡಿದ್ದೀರಾ? ಮಕ್ಕಳ ಕೈಗೆ ಜ್ಞಾನ ಕೊಡಿ, ಮಕ್ಕಳ ಕೈಗೆ ಒಂದು ಭವಿಷ್ಯ ಕೊಡಿ ಅಂದರೆ ಅವರಿಗೆ ಲಾಠಿ ಏಟು ಕೊಟ್ಟಿದ್ದೀರಲ್ಲ, ನೀವು ಉದ್ಧಾರ ಆಗ್ತೀರಾ? ಅವ್ರ ಶಾಪ ತಟ್ಟದಂಗಿರುತ್ತೆ ನಿಮಗೆ. ಅವ್ರ ಶಾಪ ತಟ್ಟುತ್ತೆ. ಈ ಭ್ರಷ್ಟ ಸರ್ಕಾರ, ಈ ಅನೈತಿಕ ಸರ್ಕಾರ ಹೋಗೇ ಹೋಗುತ್ತೆ. ನಾವೆಲ್ಲ ತಿಪ್ಟೂರು ತಾಲೂಕಿನ ಜನತೆ ಈ ಮೂಲಕ ರಾಹುಲ್ ಗಾಂಧಿಯವರಿಗೆ ನೈತಿಕ ಬೆಂಬಲವನ್ನು ಸೂಚಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನೂ ಡಿಸೈಡ್ ಮಾಡಿಲ್ಲ, ಭಾನುವಾರ ಅಥವಾ ಸೋಮವಾರ ನಾವು ಇನ್ನೂ ಬೃಹತ್ತಾದ ಒಂದು ಪ್ರತಿಭಟನೆಯನ್ನು ನೀಟ್ ಅಭ್ಯರ್ಥಿಗಳ ಏನು ನೀಟಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನು ಪ್ರಶ್ನಿಸಿ ನೀಟ್ ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅವರಿಗೆ ಬೆಂಬಲವನ್ನು ಸೂಚಿಸಿ ಲಾಠಿ ಚಾರ್ಜನ್ನು ವಿರೋಧಿಸಿ ತಿಪ್ಟೂರಿನಲ್ಲೂ ನಾವು ಒಂದು ಪ್ರತಿಭಟನೆಯನ್ನು ಇನ್ನೂ ದೊಡ್ಡದಾಗಿ ಮಾಡ್ತೀವಿ. ಈ ಪ್ರತಿಭಟನೆ ಅರ್ಜೆಂಟಾಗಿ ಯಾಕೆ ಮಾಡಿದ್ವಪ್ಪ ಅಂದರೆ, ಸಡನ್ ಆಗಿ 7:15ಗೆ ಗೊತ್ತಾಯಿತು ನಮಗೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರ ಒಂದು ಬಂಧನ ಆಗಿದೆ ಅಂತ. ಅದನ್ನು ವಿರೋಧಿಸಿ ಮಾಡ್ತಾ ಇದ್ದೇವೆ.
ಇದನ್ನ ಅವರಿಗೆ ನೈತಿಕ ಬೆಂಬಲ ಕೊಡಲಿಕ್ಕೆ ಮಾಡ್ತಾ ಇದ್ದೇವೆ. ಹಾಗಾಗಿ ದೇಶಾದ್ಯಂತ ಅವರ ಪರ ನಿಲ್ಲಬೇಕು. ಕೇಂದ್ರ ಸರ್ಕಾರದ ದುರಾಡಳಿತ ಕೊನೆಯಾಗಬೇಕು. ವಿದ್ಯಾರ್ಥಿಗಳ ಭವಿಷ್ಯ ಹಸನಾಗಬೇಕು ಅಂತ ಕೇಳ್ಕೊತೀವಿ.